ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಎಲ್ಲರಿಗೂ ಅವ್ರವ್ರ ರೀತಿಯಾಗಿರೋ ಒಂದು ಜಾಗ ಇರುತ್ತೆ. ಸೊ ಆ ಜಾಗಕ್ಕೆ ಹೋದ್ರೆ ಒಂಥರ ಪೀಸ್ ಆಗಿರುತ್ತೆ, ಒಂಥರ ಮನಸ್ಸು ಶಾಂತಿಯಾಗಿರುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಅದೇ ಥರನೇ ನನಗಂತೂ ಒಂದು ಪರ್ಸ್ನಲ್ಲಾಗಿ ಅಟ್ಯಾಚ್ ಆಗಿರೋ ಒಂದು ಜಾಗ ಇದೆ. ಅದು ಬಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ನಾನು 20 ಇಯರ್ಸಿಂದ ಹೋಗ್ತಾ ಇದ್ದೀನಿ. ವರ್ಷ ನಾವು ಹೋಗ್ತಾ ಇರ್ತೀವಿ. ಬಟ್ ಈ ವರ್ಷ ಬಂದು ನಮ್ಮ ಸಾಧನೆಗೆ ಮತ್ತು ನಮ್ಮ ಗಾಣವಿಗೆ ಇಬ್ಬರಿಗೂ ವಿದ್ಯಾರಂಭ ಮಾಡೋಣ ಅಂತ. ಇಲ್ಲೇನು ಮಾತಾಡ್ತಿದ್ರಂದರೆ, ಅಲ್ಲಿ ಲಗೇಜ್ ವೆಹಿಕಲ್ ಬರುತ್ತಲ್ಲ ಟ್ರೈನಲ್ಲೆಲ್ಲ, ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ, ಒಂದು ಗಾಡಿ ಥರ ಇರುತ್ತೆ, ಆಟೋ ಥರ. ಅದರಲ್ಲಿ ಏನು ಜಸ್ಟ್ ನಾವು ಮನುಷ್ಯರು ಮಾತ್ರ ಹತ್ಬೇಕಂತೆ. ಬ್ಯಾಗ್ಸ್ ಎಲ್ಲ ಏನು ಎತ್ಕೊಂಡು ಹೋಗಂಗಿಲ್ಲ. ಬ್ಯಾಗ್ಸ್ ಎಲ್ಲ ಬಂದ್ಬಿಟ್ಟು ಅವರು ತಲೆ ಮೇಲೆ ಎತ್ಕೊಂಡು ಬರ್ತಾರಲ್ಲ, ಅವ್ರು ಮಾತ್ರ ಬ್ಯಾಗ್ಸ್ ಎತ್ಕೊಂಡು ಹೋಗ್ಬೇಕಿಲ್ಲ ಅಂದರೆ ಅವ್ರು ಫೈಟ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ವಾದ ಮಾಡ್ತಾಯಿದ್ರು, ಬರೀ ಬಾಡಿ ಮಾತ್ರ ಬರುತ್ತಾ, ಏನೋ ಲಗೇಜ್ ಎಲ್ಲ ಏನಿಲ್ವಾ ಅಂತ. ಆ ಥರ ಸುಮ್ಮನೆ ಕಾಮಿಡಿಯಾಗಿ ಮಾತಾಡ್ತಾಯಿದ್ರು ಅಷ್ಟೇ. ಸಾಧನ ಮಮ್ಮಿ ಎಲ್ಲ ಮಾಡ್ತಾ ಇದ್ದಾರೆ. ಟ್ರೈನ್ ಸ್ಟಾರ್ಟ್ ಆಯಿತು. ಟ್ರೈನ್ ಹೋಗ್ಬೇಕಂದ್ರೆ ಸ್ಲೋ ಹೋಗ್ತಾ ಇರುತ್ತೆ, ಆಮೇಲೆ ಹೋಗುತ್ತೆ ಫಾಸ್ಟ್. ಎಷ್ಟು ಫಾಸ್ಟಿಗೆ ಹೋಗುತ್ತೆ ಅಂತಂದರೆ ತುಂಬ ಫಾಸ್ಟಿಗೆ ಹೋಗುತ್ತೆ. ಈ ಟ್ರೈನಲ್ಲಿ ಆಲ್ಮೋಸ್ಟ್ ಯಾವುದೋ ಒಂದು ಸ್ಟಾಪ್ ಹತ್ರ ನಿಲ್ಸಿದ್ರೆ ಅಲ್ಲಿ ಕೀ ಚೇಂಜ್ ಮಾಡ್ಕೊಂಡು ಬರೋರು ಕರೆಕ್ಟಾಗಿ ಸಾಧನ ಗಾಣವಿ ಇರೋ ಜಾಗಕ್ಕೆ ಬಂದು ಹಾಕಿದ್ದಾರೆ. ಸಾಧನ ಇಲ್ಲಿ ಹಿಡ್ಕೋ, ಕೆಳಗಡೆ ಕೈ ಬಿಡು. ಇದಿಸ್ಕೊಂಡಿದ್ಯಾ? ನಮ್ಮ ಗಾಣು ಮಲ್ಕೊಂಡ್ಬಿಟ್ಟವಳೆ. ಸಾಧನ ಇಲ್ಲಿ ಮಾತ್ರ ಸನ್ಸೆಟ್ ಆಗೋದು ಸೂಪರಾಗಿತ್ತು. ವ್ಯೂ ಫುಲ್ಲು ಆ ಕಡೆಲ್ಲ ಒಂಥರ ಮೌಂಟೇನ್. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಡ್ರಾಯಿಂಗ್ ಮಾಡ್ತಿದ್ವಲ್ಲ, ಅದೇ ರೀತಿಯಲ್ಲೇ ಇತ್ತು. ಒಂಥರ ಚಿಕ್ಕ ಮನೆ ಮತ್ತು ಮೌಂಟೇನ್, ಅಲ್ಲಿ ಮೌಂಟೇನ್ ನೀವು ನೋಡ್ಬೋದು. ಮತ್ತು ಮುಂದ್ಗಡೆಲ್ಲ ಒಂಥರ ಗ್ರೀನರಿಯಾಗಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಸ್ಕೂಲಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ಡ್ರಾಯಿಂಗ್ ಮಾಡಿದ್ದೀವಲ್ಲ, ಅದೇ ಥಿಂಕ್ ಬರ್ತಾಯಿತ್ತು ನನಗೆ.
1.5 hours ಆದಮೇಲೆ ಫೈನಲಿ ನಮ್ಮ ಲೊಕೇಶನ್ಗೆ ಬಂದು ನಾವು ರೀಚ್ ಆದ್ವಿ. ಶಿವಮೊಗ್ಗಗೆ ತೀರ್ಥಲ್ಲಿ ನಮ್ಮ ಅಪ್ಪ ಅವ್ರ ಊರಿಗೆ ಬಂದು ರೀಚ್ ಆದ್ವಿ. ಅಲ್ಲಿ ನಮ್ಮ ರಿಲೇಟಿವ್ ಮನೆಗೆ ಬಂದ್ವಿ. ನಾನು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೋದಲ್ಲ ಏನೋ ಅಷ್ಟೊಂದು ವ್ಲಾಗ್ ಮಾಡಿಲ್ಲ, ಯಾಕಂದರೆ ಅಲ್ಲಿಂದ ಬರಬೇಕಂದ್ರೆ ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ಅಲ್ಲಿ ನೋಡಿದ ತಕ್ಷಣ ಇಬ್ಬರೂ ಹತ್ತು ಕೂತ್ಕೊಂಡ್ಬಿಟ್ಟಿದ್ದಾರೆ ಈ ತೊಟ್ಲಲ್ಲಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇವಾಗಿಂದ ಆಲ್ಮೋಸ್ಟ್ ನಾವು 3 o'clock ಎಲ್ಲ ಎದ್ದು ರೆಡಿಯಾಗಿ, ಪಾಪ ಮಗುನು 4 o'clockಗೆಲ್ಲ ಸ್ನಾನ ಮಾಡಿ ಅವಳು ರೆಡಿಯಾಗಿದ್ಲು. ಇಲ್ಲಿಂದ ನಾವು ಇಲ್ಲಿ ನೀವು ಈ ನೀರು ನೋಡ್ತಾ ಇದ್ದೀರಲ್ಲ, ಈ ನೀರು ಬಂದ್ಬಿಟ್ಟು ಕೊಲ್ಲೂರು ಮೂಕಾಂಬಿಕೆ ಹತ್ರ ಇರೋ ಒಂದು ಸೋಪರ್ನಿಕಾ ಅಂತ ರಿವರ್. ಆಲ್ಮೋಸ್ಟ್ ಯಾರ್ಯಾರು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗಿರ್ತಾರೋ ಎಲ್ಲ ಈ ನೀರಲ್ಲಿ ಸ್ನಾನ ಮಾಡಿಬಿಟ್ಟೆ ಹೋಗೋದು. ಬಟ್ ಈ ನೀರಲ್ಲಿ ನಾನು ಸ್ನಾನ ಮಾಡಿಬಿಟ್ಟು ಹೋಗೋಣ ಅಂತಲೇ ತಿಳ್ಕೊಂಡಿದ್ದೆ. ಬಟ್ ಆ ನೀರು ನೋಡಿದ ತಕ್ಷಣ ನನಗೆ ಒಂಥರ ಬೇಜಾರಾಗೋಯಿತು. ಆ ನೀರು ಎಷ್ಟು ಏನು ತುಂಬ ನೀರು ಹೆಂಗಿರೋದಂದರೆ ಫುಲ್ಲು ಆ ಕಡೆ ಇರೋ ಸ್ಟೆಪ್ಸ್ ಹತ್ರ ಎಲ್ಲ ಹಂಗೆ ಹರಿಯೋದು. ಬಟ್ ಆ ಕಡೆ ಮಳೆ ಇಲ್ದಿರೋ ಕಾರಣಕ್ಕೆ ನೀರು ತುಂಬ ಕಡಿಮೆ ಆಗೋಗೈತೆ. ನೀರು ಅಷ್ಟೊಂದು ಇಲ್ಲವೇ ಇಲ್ಲ. ಎಷ್ಟು ಕಡಿಮೆ ಆಗೈತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ತುಂಬ ಒಂದು 90ಗೆ ಆಲ್ಮೋಸ್ಟ್ 100ಗೆ ಆಲ್ಮೋಸ್ಟ್ ಒಂದು 90% ನೀರೇ ಇಲ್ಲ. ಅಲ್ಲಿ 10% ಅಷ್ಟೇ ನೀವು ನೋಡ್ತಿರೋದು. ಇನ್ನು ಫುಲ್ ಅಲ್ಲಿ ಕಲ್ಲು ಮಣ್ಣೆಲ್ಲ ಇದೆಯಲ್ಲ ಅದೆಲ್ಲ. ಆಲ್ಮೋಸ್ಟ್ ನಾವು ಸೆಂಟರ್ ರಿವರಲ್ಲಿ ಬಂದು ನಿಂತ್ಕೊಂಡಿದ್ದಂಗೆ ಫೀಲ್ ಆಗ್ತಿದೆ. ಯಾಕಂದರೆ ಇಷ್ಟು ಕಡಿಮೆ ನೀರಲ್ಲಿ ಯಾವತ್ತೂ ನಾನು ನೋಡೇ ಇಲ್ಲ. ಇದೇ ಫಸ್ಟ್ ಇಯರ್ ನಾನು ನೋಡ್ತಿರೋದು ಇಷ್ಟು ಕಮ್ಮಿ ನೀರು. ಇನ್ನೊಂದು ಜಾಗ ಇದೆ, ಬಟ್ ಅದನ್ನು ಸೋಪರ್ನಿಕಾನೇ, ಅದು ಮೇಲ್ಗಡೆಯಿಂದ ಹರ್ಕೊಂಡು ಬರೋ ನೀರು. ಅಲ್ಲೆಲ್ಲ ಆಟ ಆಡಿದ್ದೀರಿ, ಅಲ್ಲೆಲ್ಲ ಫ್ಲೋ ಆಗ್ತಾನೆ ಇರುತ್ತೆ. ಇಲ್ಲಿ ನೋಡಿದ್ರೆ ಈ ಮೀನುಗಳು ಫುಲ್ ಕಾಲಲ್ಲಿರೋದೆಲ್ಲ ಕಚ್ತಾ ಇತ್ತು. ಏನು ಕಾಳನ್ನ ಕ್ಲೀನ್ ಮಾಡ್ತೀನಿ ಅಂತ ಫುಲ್ ಕಾಳೆಲ್ಲ ಕಚ್ತಾ ಇತ್ತು. ಈಗ ನಾನು ಭಯ ಬಿತ್ಕೊಂಡು ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಲು. ಎಷ್ಟು ತಪ್ಪು ಮೀನಿತ್ತು ಗೊತ್ತಾ, ನೀವು ನೋಡ್ಬೋದು ಹೆಂಗೆ ಓಡಾಡ್ತಿದೆ ಅಂತ. ಎಲ್ಲ ಗುಂಪಿಗೆ ಬರೋದು, ಗುಂಪಿಗೆ ಹೋಗೋದು ಆ ಮೀನುಗಳು ನೋಡಿದ್ರೆ. ನೀವು ನೋಡ್ಬೋದು ಇಲ್ಲಿ ಸಾಧನಗೂ ಮತ್ತು ಗಾಣುಗೆ ವಿದ್ಯಾರಂಭ ಮಾಡ್ತಾ ಇರೋದು. ಆಲ್ಮೋಸ್ಟ್ ಈ ದೇವಿ ಬಂದು ಒಂಥರ ಪವರ್ಫುಲ್ ಮತ್ತು ಸ್ಟ್ರೆಂತಾಗಿ ಹೇಳ್ಬೋದು. ಈ ದೇವಿ ಬಂದು 3 ಅವತಾರವಾಗಿರ್ತಾರೆ. ಪಾರ್ವತಿಯಾಗಿರ್ತಾರೆ, ಲಕ್ಷ್ಮಿಯಾಗಿರ್ತಾರೆ, ಸರಸ್ವತಿಯಾಗಿರ್ತಾರೆ. ಮಧ್ಯಾಹ್ನನೂ ಪೂಜೆ ಮಾಡ್ತಾರೆ, ಮಾರ್ನಿಂಗು ಪೂಜೆ ಮಾಡ್ತಾರೆ, ನೈಟು ಪೂಜೆ ಮಾಡ್ತಾರೆ. ಮತ್ತು ಈ ದೇವಿ ಈ ಮುಂದೆಯಿಂದ ನಿಂತ್ಕೊಂಡು ಅಲ್ಲಿ ನಾನು ತೋರಿಸ್ತಿರೋ ಬೆಟ್ಟ ಇದೆಯಲ್ಲ, ಅಲ್ಲಿ ನೋಡಿದ್ರೆ ಅದೇ ಮೇಯ್ನಾಗಿರೋ ಕೊಡಚಾತ್ರಿ ಅಂತ. ಅಲ್ಲಿ ದೇವಿನ ಅಲ್ಲೇ ಮೂಲಸ್ಥಾನ ಬಂದು ಅಲ್ಲೇ ಇರೋದು ಮೇಯ್ನಾಗಿ. ಬಟ್ ಅಲ್ಲಿ ಮೇಲ್ಗಡೆವರೆಗೂ ಹತ್ತಕ್ಕಾಗಲ್ಲ ಅಂತ ಕೆಳಗಡೆ ಮೂಕಾಂಬಿಕಾ ದೇವಿನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಜೀಪೆಲ್ಲ ಹೋಗುತ್ತೆ, ಟ್ರಾವೆಲ್ ಮಾಡ್ಕೊಂಡು ಜೀಪಲ್ಲೆಲ್ಲ ಹೋಗ್ಬೋದು. ಬಟ್ ತುಂಬ ಮೇಲ್ಗಡೆ ತುಂಬ ಡೇಂಜರ್ ಆಗಿರುತ್ತೆ. ಸ್ವಲ್ಪ ದೂರ ನಡಿಬೇಕು, ಸ್ವಲ್ಪ ದೂರ ಜೀಪ್ ಹೋಗುತ್ತೆ, ಸ್ವಲ್ಪ ದೂರ ಜೀಪ್ ಹೋಗಲ್ಲ. ಮತ್ತು ಒಂಥರ ರಿಸ್ಕಿಯಾಗಿರುತ್ತೆ ಅಂತ ತುಂಬ ವಯಸ್ಸಾಗಿರೋರೆಲ್ಲ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಕೆಳಗಡೆನೇ ಪೂಜೆ ಮಾಡ್ತಾರೆ. ಇಲ್ಲಿ ಎಷ್ಟೋ ವರ್ಷದಿಂದ ಇಲ್ಲೇ ಪೂಜೆ ಮಾಡ್ತಾ ಇರೋದು. ಬಟ್ ಅದು ಬಂದು ಕೊಡಚಾತ್ರಿ ಅಂತ ಹೇಳ್ತಾರೆ. ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ನಾನು ಮತ್ತು ತಿರ್ಗಾ ರಿಟರ್ನ್ ಬರೋದೆಲ್ಲ ನಾನು ವೀಡಿಯೋ ಮಾಡಿಲ್ಲ, ಯಾಕಂದರೆ ನಾನು ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ. ಮತ್ತು ತಿರ್ಗಾ ಅಲ್ಲಿ ಬಸ್ಸೆಲ್ಲ ಕರ್ವಲೆಲ್ಲ ಹೋಗ್ಬೇಕಂದ್ರೆ ಅವಳು ಸಾಧನ ವಾಮಿಟ್
ಕರೆಕ್ಟಾಗಿ ನಾವು ರಿಟರ್ನ್ ಬರಬೇಕಂದ್ರೆ ಟ್ರೈನ್ ಬಂದು ಮಾವಿನಕಾಯಿ ತೋಪ ಹತ್ರ ಸ್ಟಾಪ್ ಆಗೋಗ್ಬಿಟ್ಟಿತ್ತು, ಕೆಟ್ಟೋಗ್ಬಿಟ್ಟಿತ್ತು. 2 hours ಆಲ್ಮೋಸ್ಟ್ 2 to 3 hours ಅಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಮತ್ತು ಅಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸ್ಟಾಪ್ ಆದಮೇಲೆ ಟ್ರೈನಲ್ಲಿರೋರೆಲ್ಲ ಕೆಳಗಡೆ ಇಳಿದು ಹೋಗಿ ಮಾವಿನಕಾಯಿ ಆ ಮರ ಇದೆಯಲ್ಲ, ಆ ಮರ ಫುಲ್ ತುಂಬ ಹಣ್ಬಿಟ್ಟಿತ್ತು. ಹಣ್ಣೆಲ್ಲ ಕಿತ್ಕೊಂಡು ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡ್ಕೊಂಡು ಮತ್ತೆ ತಿರ್ಗಿ ಬ್ಯಾಂಗ್ಳೂರ್ ರಿಟರ್ನ್ ಆದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು. ಬಾಯ್.